ಅಕ್ರಮ ಸಂಬಂಧ ಹೊಂದಿದ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕೊಯ್ದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಭಗ್ನ ಪ್ರೇಮಿ ಬೆಚ್ಚಿ ಬಿದ್ದ ಜನತೆ. ಚೇಳೂರು ತಾಲೂಕಿನಲ್ಲಿ ಅಕ್ರಮ ಸಂಬಂಧ ಹೊಂದಿದ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕೊಯ್ದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚೇಳೂರು ಪಟ್ಟಣದ ಗೆರಿಗಿರಿಡ್ಡೆ ಪಾಳ್ಯ ಬಡಾವಣೆಯಲ್ಲಿ ನಡೆದಿದೆ. ಚೇಳೂರು ಪಟ್ಟಣದ ರಂಗುಂಡ್ಲು ಬಡಾವಣೆಯ ನಿವಾಸಿಯಾದ 42 ವರ್ಷದ ಬಾಬಾಜಾನ್ ಮದುವೆಯಾಗಿ 3 ಜನ ಗಂಡು ಮಕ್ಕಳಿದ್ದು ಸೀಮೆ ಹಸುಗಳ ಕರುಗಳ ಕಸಾಯಿಖಾನೆಗೆ ಸರಬರಾಜು ಮಾಡುತ್ತಿದ್ದ ಈತ 3-4 ವರ್ಷಗಳಿಂದ ಹೆಂಡತಿಯನ್ನ ಸಂಸಾರದಿಂದ ದೂರವಾಗಿಸಿ ತವರು ಮನೆಯಲ್ಲೇ ವಾಸವಾಗಿದ್ದರು. ಗೆರೆಗಿರೆಡ್ಡೆ ಪಾಳ್ಯ ಬಡಾವಣೆಯಲ್ಲಿ ವಾಸವಾಗಿರುವ ಮಸ್ತಾನ್ ಹೆಂಡತಿಯಾದ 40 ವರ್ಷದ ಸಲ್ಮಾ ಎಂಬುವರೊಂದಿಗೆ 7-8 ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಎನ್ನಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಲ್ಮಾ ಮತ್ತೊಬ್ಬ ಪರ ಪುರುಷನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆಂದು ತಿಳಿದ ಅಕ್ರಮ ಸಂಬಂಧ ಹೊಂದಿದ ಬಾಬಾಜಾನ್ ಶುಕ್ರವಾರ ಸಂಜೆ ಸಲ್ಮಾ ಮನೆಗೆ ಬಂದ ಬಾಬಾಜಾನ್ ಅಕ್ರಮ ಸಂಬಂಧ ಮತ್ತೊಬ್ಬನೊಂದಿಗೆ ಮುಂದುವರೆಸಿದೆಯಾ ಎಂದು ಗಲಾಟೆ ತೆಗೆದು ತೀವ್ರ ಹಲ್ಲೆ ನಡೆಸಿ ಮಧ್ಯಭ್ರಮಣೆಯಲ್ಲಿ ಬಿದ್ದಾಗ ಸೀಮೆ ಹಸುಗಳ ಕರುಗಳಿಗೆ ಕಟ್ ಮಾಡುವ ಚಾಕುವಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಅಲ್ಲಿಂದ ರಂಗುಂಡ್ಲು ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಮನೆಗೆ ಚಿಲಕವನ್ನು ಹಾಕಿಕೊಂಡು ಮನೆಯಲ್ಲಿ ಹಗ್ಗದಿಂದ ನೇಣು ಹಾಕಿಕೊಂಡು ಮೃತಪಟ್ಟಿದ್ದಾನೆ. ಮೃತಳನ್ನ ಅವರ ಮನೆಯೊಳಗಿನ ಬೆಡ್ರೂಮ್ನಲ್ಲಿ ಗಲಾಟೆ ಮಾಡಿಕೊಳ್ತಾ ಇದ್ದನ್ನ ಗಮನಿಸಿದ 14 ವರ್ಷದ ಹರ್ಬಿಯಾರ್ ಅವರು ಬಾಗಿಲು ತೆರೆದು ನೋಡಿದಾಗ ರಕ್ತಾಸಕ್ತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನ ಕಣ್ಣಾರೆ ಕಂಡ ಮಗಳು ಕಿರ್ಚಿಕೊಂಡು ಅಕ್ಕಪಕ್ಕದವರಿಗೆ ತಿಳಿಸಿದಾಗ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ತನ್ನ ಹೆಂಡತಿಯನ್ನ ಅಕ್ರಮ ಸಂಬಂಧ ಹೊಂದಿರುವ ಬಾಬಾಜಾನ್ ಕೊಲೆ ಮಾಡಿದ್ದಾನೆಂದು ಮೃತಳ ಗಂಡ ಮಸ್ತಾನ್ ಎಂಬುವರು ದೂರು ಸಲ್ಲಿಸಿದ್ರೆ, ತನ್ನ ಗಂಡನನ್ನ ಅಕ್ರಮ ಸಂಬಂಧ ಬೆಳೆಸಿಕೊಂಡು ನನಗೆ ನನ್ನ ಮಕ್ಕಳಿಂದ ದೂರ ಮಾಡಿದ ಸಲ್ಮಾನೆ ನನ್ನ ಗಂಡನ ಸಾವಿಗೆ ಕಾರಣಕರ್ತಳು, ನೇಣಿಗೆ ಶರಣಾದ ಎಂದು ಬಾಬಾಜಾನ್ ಹೆಂಡತಿ ತಸ್ಲಿಮಾ ದೂರು ಸಲ್ಲಿಸಿದ್ದಾರೆ. ಎರಡೂ ಕಡೆಯವರ ದೂರುಗಳು ಪ್ರಕರಣಗಳು ದಾಖಲಾಗಿವೆ. ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಲೋಕೇಶ್, NKS TV4 ಚೇಳೂರು.